ನೋಡೋ ನೋಡೋ ನೋಡ್ಕೊಂಡ್ ನಿಲ್ಸೋ ನೋಡ್ಕೊಂಡು ಬ್ರೇಕ್ ಅಂತ ಅನ್ಕೊಂಡು ಆಕ್ಸಿಲೇಟರ್ ಒತ್ಬಿಟ್ಟೆ. ಬಂದೆ ಹೆಣ್ಣೆ ನಿನ್ನ ನೋಡೋದಕ್ಕೆ, ಮಾವನ್ ಮಗಳೇ ನಿನ್ನ ಕಟ್ಕೊಳಕ್ಕೆ. ಕನ್ನಡಕ ಕನ್ನಡಕ ಏನಿದು ಟ್ಯಾಗ್? ಅಂಗಡಿ ಅವನಿಗೆ ವಾಪಸ್ ಕೊಟ್ರೆ ದುಡ್ಡು ಕೊಡ್ತಾನೆ ಅಂತ. ಅದು ನೈಕ್. ಅಗ್ರಹಾರದಲ್ಲಿ ಎಲ್ಲಾರು ಬದಲಾದ್ರು ಇವನ್ ಮಾತ್ರ ಬದಲಾಗೋದಿಲ್ಲ. ದಾಡಿ ತೆಗ್ದಿಲ್ಲ ಅಂದ್ರೆ ಕೇಡಿ ತರ ಕಾಣಿಸ್ತಾನೆ, ಅದಕ್ಕೆ ತೆಗಿತಿದ್ದಾನೆ. ಬನ್ನಿ, ಇವನ ನೋಡಿದ್ರೆ ಓದ್ ಕೆಲಸ ಆಗಲ್ಲ. ಅದು ತಿನ್ನೋದು ಕಣೋ. ಮೂಸ್ ನೋಡ್ದೆ ಅಲ್ಲಿ ವಾಪಸ್ ಇಟ್ಬಿಡು. ಏನೋ ಈ ಹಣ್ಣುಗಳೇನು ಹೂಗಳೇನು ಈ ರೇಷ್ಮೆ ಸೀರೆ ಏನು ಅವರೆಲ್ಲ ಯಾರು? ಹೌದು, ನೀವ್ಯಾಕ್ ಬಂದಿರೋದು? ನಮ್ ಹುಡುಗನ್ಗೆ ಹೆಣ್ಣು ನೋಡೋದಕ್ ಬಂದಿದೀವಿ. ನೋಡಿದ್ರೆ ಗೊತ್ತಾಗ್ತಿಲ್ವಾ? ಹುಡುಗಿ ನೋಡಕ್ಕ ನಮ್ಮನೇಲಿ ಮದ್ವೆ ವಯಸ್ಸು ಹುಡುಗಿ ಯಾರಿದ್ದಾರೆ? ರಾಮುಗೆ ಸೀತಾ, ಸೀತೆಗೆ ರಾಮು ಅಂತ ಆಗಿದ್ಯಲ್ಲ. ಸೀತಾ ಅಲ್ಲ, ಸುನಂದ. ಸುನಂದ ನಿಂಗೆ ಗೊತ್ತು? ಹೋದ್ವಾರ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದಾಗ ಅರಳಿ ಮರದ ಪಕ್ಕದಲ್ಲೇ ದೇವ್ರಿಗೆ ನಮಸ್ಕಾರ ಮಾಡ್ತಾ ನಿಂತಿದ್ಲು. ಅವಾಗ್ಲೇ ನಿರ್ಧಾರ ಮಾಡ್ಬಿಟ್ಟೆ ಅವಳನ್ನ ನಮ್ಮನೆಗೆ ಸೊಸೆಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ. ಕೋಪ ಮಾಡ್ಕೊಂಡ್ರು ಚೆನ್ನಾಗೇ ಇದ್ದಾಳೆ. ಇವಳು ಯಾಕೋ ನಮ್ ಹುಡುಗಿ ತರ ಕಾಣಿಸ್ತಾ ಇಲ್ವಲ್ಲ? ಗುರುಗಳೇ, ಈ ಹುಡುಗಿ ನಮ್ ಸಂಪ್ರದಾಯದವಳಲ್ಲ ಅನ್ಸುತ್ತೆ. ಯಾಕೋ ಈ ಹುಡುಗಿ ನಮ್ ಹುಡುಗಿ ತಾನೇ. ಈಗ ಸದ್ಯಕ್ಕೆ ಅವ್ರ ಮನೆ ಹುಡುಗಿ, ಮದ್ವೆ ಆದ್ಮೇಲೆ ತಾನೇ ನಮ್ಮನೆ ಹುಡುಗಿ ಆಗೋದು. ಅದಲ್ಲ ಕಣಪ್ಪ, ಆ ಹುಡುಗಿ ನೋಡ್ತಿದ್ರೆ ನಮ್ ಸಂಪ್ರದಾಯದವಳಲ್ಲ ಅನ್ಸುತ್ತೆ, ಅದನ್ನ ಹೇಳ್ತಿರೋದು. ದಯವಿಟ್ಟು ನಿಮ್ಮ ಅಪಶಕನದ ಬಾಯಿ ಮುಚ್ಚಿ. ಆ ಹುಡುಗಿನ ನೋಡ್ತಿದ್ರೆ ನಮ್ಮ ಬ್ರಾಹ್ಮಣ ಕುಲಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ತರ ಇಲ್ವಾ? ಬಾರೆ ಬಾರೆ ಬಾರೆ. ಏನೋ ಶಾಸ್ತ್ರಿ, ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳಲ್ಲ. ನನ್ ಜೀವನ ಇವಳಿಂದ ಧನ್ಯ. ಕಾಫಿ ತುಂಬಾ ಬಿಸಿಯಾಗಿದೆ, ಊದಿ ಊದಿ ಕುಡೀರಿ. ಥ್ಯಾಂಕ್ ಯು. ಏನಪ್ಪಾಯ್ತು? ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟೆ. ನಾನ್ ನೋಡ್ಬಿಟ್ಟೆ. ಅಪ್ಪಾಜಿಯವ್ರೆ, ಈ ಹುಡುಗಿ ನನಗೆ ಇಷ್ಟ ಆಗ್ಬಿಟ್ಲು. ಈ ಹುಡುಗಿ ಜೊತೆ ನನಗೆ ಗಂಟೆ ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಗಂಟೆ ತಗೊಂಡ್ ನೋಡ್ತೀನಿ. ಗಂಟೆ ಹಾಕ್ತೀನಿ. ಪಾರ್ಥ ಸಾರಥಿ, ಹೇಳು ಭಾರತಿ. ಸೊಸೆ ತಂದ ಸೌಭಾಗ್ಯ ಸೀರಿಯಲ್ ನಲ್ಲಿ ಬಜಾರಿ ಅತ್ತೆ ಹೆಸರು ಸುನಂದಾನೆ. ಯಾವ್ದಕ್ಕೂ ನೀನ್ ಜಾಗ್ರತೆಯಿಂದಿರು. ಅವಳ ಹೆಸರು ಸುನಂದ ಆದ್ರೆ ನನ್ನ ಹೆಸರು ಪಾರ್ಥ ಸಾರಥಿ ಫ್ರಮ್ ಮೈಲಾಪುರ್. ಕತ್ತಲ್ಲಿ ಎಷ್ಟು ಚೈನ್ ಇದೆ ಅಂತ ನೋಡಿದ್ರ? ಏನೇ ಆದ್ರೂ ಹೆಣ್ಮಕ್ಳ ಹತ್ರ ಹುಷಾರಾಗಿರ್ಬೇಕು. ಅಡ್ಜಸ್ಟ್ ಮಾಡ್ಕೋತೀನಿ ಅಪ್ಪ. ಅಪ್ಪಾಜಿಯವ್ರೆ, ನನ್ನ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅದು ಅವಳು ಬೆಡ್ರೂಮ್ ಅಲ್ಲಿ. ಇವಳೇನ್ ಒಲಿಂಪಿಕ್ ಅಲ್ಲಿ ರನ್ನರ್ ಆಗಿದ್ಲಾ? ದಂಡಗಳೆಲ್ಲ ಹೊಡಿತಾ ಇದ್ದಾಳೆ. ಸನ್ನಿ ಲಿಯೋನ್ಗಿಂತ ಫಾಸ್ಟ್ ಆಗಿದ್ದಾಳಲ್ಲ. ನೀನ್ ನೋಡೋದಕ್ಕೆ ಮಾವಿನ ತೋಟ ತರ ಇದೆಯಾ? ಆ ತೋಟಕ್ಕೆ ನಾನ್ ತೋಟದ ಮಾಲೀಕ ಆಗಿ ಯಾಕ ಹಣ್ಣಿನ ರಸನ ಈಚೆಗೆ ತೆಗಿಬಾರ್ದು? ನಿನ್ಗೊಂದ್ ವಿಷಯ ಗೊತ್ತಾ? ಒಂದು ಹೆಣ್ಣಿನ ಮೇಲೆ 20 kg ತೂಕ ಇಟ್ರೆ ಅವಳ ಕೈಲಿ ತಡ್ಕೊಳಕ್ ಆಗಲ್ಲಂತೆ. ಆದ್ರೆ ಅದೇ ಹುಡುಗಿ 60 kg ಇರೋ ಹುಡುಗನ್ ತೂಕನ ತಡ್ಕೊಳ್ತಾಳೆ. ಎಂತ ಒಂದು ವಿಚಿತ್ರ ಅಲ್ವಾ ಇದು? ನೀನ್ ತಯಾರಾಗ್ಬಿಟ್ಟಂಗಿದ್ಯಾ? ಈ ಮದ್ವೆ ಆದ್ಮೇಲೆ ಶಾಂತಿ ಮುಹೂರ್ತ ಅನ್ನೋದು ಇಡ್ತಾರಲ್ಲ, ಅದನ್ನೇ ಹುಡುಗಿ ನೋಡಕ್ ಬಂದಾಗಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಯೋಚನೆ ಮಾಡಿ ನೋಡು. ಏನೇ ನೀನು ಇವತ್ತು ಹಿಂಗ್ ಹೊಡಿತಾ ಇದ್ಯಾ? ತಲೆ ಎಲ್ಲ ನೋವುತ್ತಾ ಇದೆ. ಅಯ್ಯೋ, ವೆಪನ್ ಬೇರೆ ತಗೊಂಡ. ಬೇಡ ಹೊಡಿಬೇಡ, ಅಯ್ಯೋ ಹೋಗ್ಬಿಡ್ತೀನಿ. ಅಯ್ಯೋ ಅಕ್ಕ ಬೇಡ, ಬಿಟ್ಬಿಡು ನನ್ನ. ಅಯ್ಯೋ ಅಪ್ಪ, ಅಕ್ಕ, ಅಮ್ಮ ಒಳಗಡೆ ಬಂದಿದ್ದು ಒಳ್ಳೇದಾಯ್ತು. ಇವ್ಳು ಹೊಡಿಯೋದನ್ನ ಯಾರು ನೋಡ್ಲಿಲ್ಲ. ಏನಕ್ಕೆ ಹೊಡೆದ್ಬಿಟ್ಟು ಈ ತರ ಪೌಡರ್ ಹಚ್ಚುತ್ತಾ ಇದ್ಯಾ? ಇಲ್ಲಿ ನೋಡಪ್ಪ ತಮ್ಮ, ಕೈ ತುಂಬಾ ಚೆನ್ನಾಗಿದೆ ಅಂತ ಅದ್ರ ಆಳಕ್ಕೆ ನೀನ್ ಹೋಗ್ಬಾರ್ದು. ಯಾವ್ದೋ ತಡದಲ್ಲಿ ಸಿಕ್ಕಿದ ಹುಡುಗಿನ ನೋಡಕ್ಕೆ ನೀನ್ ಇಷ್ಟೆಲ್ಲ ರೆಡಿ ಆಗ್ಬಿಟ್ಟು ಹುಡುಗಿ ನೋಡಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ನೀನ್ ಹೋದ್ರು ಕೂಡ ಮಾತಾಡಕ್ಕೆ ಅಂತ ಈ ತರ ಬೆಡ್ರೂಮ್ಗೆಲ್ಲ ನೀನ್ ಬರ್ಬಾರ್ದು. ಗೊತ್ತಾಯ್ತು. ಬಂದ್ರೆ ನಾನು ನೋಡ್ಕೋತೀನಿ. ಏನ್ ಮುರಿದೋಯ್ತಾ? ಹಿಡ್ಕೊ, ಹೋಗ. ಹೋಗಂದ್ರೆ ಹೋಗ್ತಾ ಇದ್ದೀನಿ. ಸಾವಸನೇ ಬೇಡ. ಸ್ಟಾಪ್ 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 ಸ್ಟಾಪ್. ಇದ್ರಲ್ಲಿ ಎಲ್ಲಿ ಬೇಕಂದ್ರೂ ಹತ್ಕೋಬಹುದು. ಯಾಕ ಕಾರ್ನ ನಿಲ್ಲಿಸ್ದೆ? ಲಿಫ್ಟ್ ಬೇಕಕ್ಕ? ನಿನ್ ಮುಖ ನೋಡಿದ್ರೆ ಮದ್ವೆ ಆಗ 4 ಮಕ್ಳು ಇರೋ ತರ ಇದ್ಯಾ. ನಾನ್ ನಿನ್ಗ ಅಕ್ಕ. ನೀನು ನನ್ಗಿನ್ನೂ ಮದ್ವೆ ಆಗಿಲ್ಲ ಅಕ್ಕ. ಹೆಣ್ಣು ನೋಡೋದಕ್ಕೆ ಈಗ ತಾನೆ ಹೋಗ್ತೀನಿ. ಮದ್ವೆ ಮಾಡ್ಕೊಂಡು ಏನ್ ಮಾಡ್ತೀಯಾ? ನಿನ್ ಗಂಡನ್ ಕೇಳಿ ಹೇಳ್ತಾರೆ. ಇರೋ ಬರ್ತೀನಿ. ಇಲ್ಲಿ ಕಾರ್ ನಿಲ್ಸಿದ್ದೆ ತಪ್ಪು, ಇನ್ನು ಕಮೆಂಟ್ ಬೇರೆ ಮಾಡ್ತೀಯಾ? ಏನಾಯ್ತು ಹೆಂಗಸರಿಗೆಲ್ಲ? ಒಂದು ಕೆನೆಗೆ ಹೊಡಿತೀರಾ ಇಲ್ಲ ಸೆಂಟ್ರಿಗೆ ಹೊಡಿತೀರಲ್ಲ? ಹುಚ್ಚರ್ ತರ ಮಾತಾಡಿದ್ರೆ ಹೊಡಿದ ಇನ್ನೇನ್ ಮಾಡ್ತಾರೆ? ಇರಮ್ಮ, ಇಷ್ಟುದ್ದ ಬೆಳ್ದಿರೋ ಗಂಡಸ್ನ ಸೆಂಟ್ರಲ್ಲೇ ಹೊಡಿತಿದ್ಯಾ? ಕಾಯಿ ಬಿಡೋದ್ ಬೇಡ್ವಾ? ಹೂ ಆಗೋದ್ ಬೇಡ್ವಾ? ವಂಶ ಬೆಳೆಯೋದ್ ಬೇಡ್ವಾ? ನೀನ್ ಹುಷಾರಾಗಿ ಹೋಗು. ಈ ಡುಮ್ಮಿನ್ ಕರ್ಕೊಂಡು ಹೋಗು. ಅನ್ಬಿಟ್ಟ ಹಂಗೆ ನನ್ ಬಗ್ಗೆ ಮಾತಾಡ. ನಿನ್ ಬಗ್ಗೆ ನಾನೆಂತ ತಿಳ್ಕೊಬೇಕು? ನಿನ್ ಗಂಡ ಅಲ್ಲಿ ವೈಟಿಂಗ್, ಅವನ ಹತ್ರ ತೋರ್ಸೋಗು. ಅಯ್ಯೋ ನಿನ್ನ. ಹೇಗಿದ್ಯಮ್ಮ? ನಾನಲ್ಲಿ ತುಂಬಾ ಹ್ಯಾಪಿ ಆಗಿದ್ದೀನಿ.
ಆದಷ್ಟು ಬೇಗ ನಾನು ಅಲ್ಲಿಗೆ ಬರ್ತೀನಮ್ಮ. ಸರಿ, ನಾನ್ ನಿಮ್ಮ ಹತ್ರ ಒಂದು ಗುಡ್ ನ್ಯೂಸ್ ಹೇಳ್ಬೇಕಪ್ಪ. ಏನಮ್ಮ ಅದು ಗುಡ್ ನ್ಯೂಸು? ನಾನು ಆಮೇಲೆ ಫೋನ್ ಮಾಡ್ತೀನಮ್ಮ. ಅದು ಬಂದು ಅಪ್ಪ. ಯಾರ ಫೋನಲ್ಲಿ? ಫ್ರೆಂಡ್ ಕಣೋ. ನಿಮ್ಮ ಫ್ರೆಂಡ್ ಆದ್ರೆ ಓಕೆ, ಅದೇ ನಿಮ್ಮ ಮಗಳು ಅಂತ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ.